ರೀಚ್ ಆಗಿದ್ದೀನಿ. ರೀಚ್ ಆಗಿದ ತಕ್ಷಣವೇ ನಮಗೊಂದು ಶ್ರೀ ಸದ್ಗುರು ಮಹಾದೇವ ತಾತಯ್ಯ ದೇವಸ್ಥಾನ ಮತ್ತು ಮಠ ಸಿಕ್ಕಿದೆ. ಸೊ ಇದರ ಪಕ್ಕದಲ್ಲಿ ರೂಮ್ಸ್ ಇದೆ. ನಾನೀಗ ರಿಸೆಪ್ಷನ್ ಹತ್ರ ಕುತ್ಕೊಂಡಿದ್ದೀನಿ. ಅವರೆಲ್ಲ ಊಟಕ್ಕೆ ಹೋಗಿದ್ದಾರೆ. ನನಗೂ ಊಟ ಮಾಡೋಕ್ಕೆ ಹೇಳಿದ್ರು, ಊಟ ಮಾಡಿದೆ. ಈಗ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಒಂದು ದೇವಸ್ಥಾನ ಈ ಥರ ಇದೆ. ರೂಮ್ಸ್ ಎಲ್ಲ ಹಿಂಭಾಗದಲ್ಲಿದೆ. ಸೊ ರೂಮ್ ಕೊಡ್ತಾರಂತೆ, ಒಂದು 5 ನಿಮಿಷ ಅಂತ ಹೇಳಿದ್ದಾರೆ. ಸೊ ರೂಮ್ಗೆ ಹೋಗ್ಬಿಟ್ಟು ರೂಮ್ ತೋರಿಸ್ತೀನಿ. ಮಿಕ್ಕಿತ್ತು ಮಾತಾಡೋಣ, ಮುಂದಕ್ಕೆ ಹೋಗೋಣ, ಬಳ್ಳಾರಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಸೊ ಈಗ ರೂಮ್ ಕೊಟ್ಟಿದ್ದಾರೆ. ಸೈಕಲ್ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಈಗ ರೂಮ್ ಕಡೆ ಹೋಗ್ತೀನಿ. ರೂಮ್ ಸಿಂಪಲ್ ಆಗಿದೆ. ಆಪ್ಷನ್ ಸ್ಟೇ ಆಗಲಿಕ್ಕೆ. ಸೊ ಲಗೇಜೆಲ್ಲ ಇಟ್ಟಿದ್ದೀನಿ, ಇಲ್ಲಿ ನೋಡ್ಬೋದು. ಚಾಪೆ ಇದೆ. ಸೊ ಹಳ್ಳಿಗಳ ಕಡೆ ಇದೇ ಥರನೇ ಇರುತ್ತೆ ರೂಮು. ಸೊ ಹೆಚ್ಚಿಗೆ ಟೆನ್ಷನ್ ಆಗಬೇಕಾಗಿಲ್ಲ. ನಾವೇನು ಪರ್ಮನೆಂಟಾಗಿರೋದಿಲ್ಲ. ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಬಳ್ಳಾರಿ ಸಿಟಿ ಒಳಗಡೆ ಹೋಗೋಣ. ಇನ್ನು ಏನೇನಿದೆ ನೋಡ್ಕೊಂಬರೋಣ. ಇವತ್ತು ನಾನು ಡೇ 23 ಸೈಕಲ್ ರೈಡ್ ಆ್ಯಕ್ಚುಲಿ. ಸೊ ಸೈಕಲ್ ರೈಡ್ ನಾನು ಮಠದಲ್ಲಿ ಸ್ಟೇ ಆದೆ, ನೀವೆಲ್ಲ ನೋಡಿದ್ರಿ ಅದನ್ನು. ಸೊ ಸ್ಟೇ ಆದಮೇಲೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಬಳ್ಳಾರಿ ಸಿಟಿನ ರೌಂಡ್ ಮಾಡೋಣ. ಸೊ ಬಳ್ಳಾರಿಯಲ್ಲಿ ಏನೇನು ಫೇಮಸ್ ಇದೆ, ಫುಡ್ ಆಗಲಿ ಅಥವಾ ವಿಸಿಟಿಂಗ್ ಪ್ಲೇಸಸ್ ಆಗಲಿ ಯಾವ್ಯಾವುದಿದೆ ಫೇಮಸ್ ನೋಡೋಣ ಅಂತ ಬಂದಿದ್ದೀನಿ. ಇವತ್ತು ನನಗೆ ಇಲ್ಲೊಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ವರ್ಚುವಲ್ ಆಗೇ ತೋರಿಸ್ತೀನಿ ನಿಮಗೆ. ಏನು ಅಂತ ಹೇಳಿದ್ರೆ 80 ಇಯರ್ಸ್ ಓಲ್ಡ್, ಓಕೆ, 80 ವರ್ಷ ಹಳೇದಾದ ಒಂದು ಹಾಲ್ ಖೋವಾ ಸ್ವೀಟ್ ತುಂಬ ಫೇಮಸ್ ಇಲ್ಲಿ. ಅದ್ರ ಹೆಸರು ಬಂದುಬಿಟ್ಟು ಬಳ್ಳಾರಿ ಸೈಕಲ್ ಖೋವಾ ಅಂತ. ಬಳ್ಳಾರಿಯಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಸೈಕಲ್ ಖೋವಾ ಅಂತ ಹೇಳಿದ್ರೆ ಕರ್ಕೊಂಬಂದು ಇವ್ರ ಹತ್ರ ಬಿಡ್ತಾರೆ. ಸೊ ಆ ಒಂದು ಶಾಪ್ ಹತ್ರ ನಾನು ಬಂದಿದ್ದೀನಿ ಇವಾಗ. ಸೊ ಅವ್ರದ್ದು ಎಕ್ಸಾಕ್ಟ್ಲಿ ಅಲ್ಲೊಂದು ಶಾಪ್ ಇದೆ ಮತ್ತು ಇಲ್ಲೊಂದು ಸೈಕಲ್ ಖೋವಾ ಇದೆ. ಸೊ ಇವಾಗ ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ನೋಡೋಣ. 1200 ರೂಪಾಯಿ. ಸೊ ಇದು ಹಿತ್ತಾಳೆ ಪಾತ್ರೆ ಇದೆ ಆ್ಯಕ್ಚುಲಿ. ಅದರೊಳಗೆ ಮತ್ತೊಂದು ಬಾಕ್ಸ್ ಇದೆ. ಅದರೊಳಗಡೆ ಬಾಕ್ಸ್ ಫುಲ್ ಆಫ್ ಹಾಲ್ ಖೋವಾ. ಸೊ ನಾನು ಹಾಲ್ ಖೋವಾ ಅಂದ ತಕ್ಷಣ ವೈಟ್ ಇರುತ್ತೆ ಅಂದ್ಕೊಂಡೆ, ಬಟ್ ಇದು ಬ್ರೌನ್ ಕಲರ್ ಇದೆ. ಸೊ ಇದು ಸಮಥಿಂಗ್ ಸ್ಪೆಷಲ್ ಇದೆ ಆ್ಯಕ್ಚುಲಿ. ಬಾಕ್ಸ್ ಕೂಡ ಅಷ್ಟೇ ಏನೋ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದಾರೆ ಇವರು. ಸೊ ಬೇಸಿಕ್ಲಿ ಇದೊಂದು ಸೈಕಲ್, ಇದು ನೀವು ನೋಡ್ಬೋದು ಇಲ್ಲಿ. ಇದೊಂದು ಸೈಕಲ್ ಇದೆ ಆ್ಯಕ್ಚುಲಿ. ಸೊ ಅವ್ರು ಯಾಕೆ ಈ ಸೈಕಲ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮೊದಲು ಸೈಕಲಲ್ಲಿ ಮಾರ್ತಾ ಇದ್ರಂತೆ, ಈಗಲೂ ಕೂಡ ಅದನ್ನು ಬಿಡಬಾರ್ದು ಅಂದ್ಬಿಟ್ಟು ಸೈಕಲಲ್ಲೇ ಕೂಡ ಇದನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲೊಂದು ವೇಯಿಂಗ್ ಮಿಷನ್ ಇದೆ. ಇದನ್ನು ಅವರು KG ವೈಸ್ ಇದನ್ನು ಸೇಲ್ ಮಾಡ್ತಾರೆ. 1/4 kg. ಸರ್ ಇದೆಲ್ಲ KG ವೈಸ್ ಸೇಲ್ ಮಾಡೋದು? KG ಕಾಲಿಗೆ ಎಲ್ಲ ರೆಗ್ಯುಲರ್ ಎಲ್ಲ. ಓಕೆ, ಎಷ್ಟು ಸರ್ ಇದು KG? 400 ರೂಪಾಯಿ ಕಿಲೋ ಸರ್. 400 ರೂಪಾಯಿ ಕಿಲೋ. 400 rupees. ಓಕೆ, ಮಿನಿಮಮ್ ಎಷ್ಟು ತೊಗೋಬೇಕು ಬಂದವರು? ಇವಾಗ ಇಲ್ಲೇ ತಿನ್ನಬೇಕು ಅಂದರೆ ಅವರು ಇದು 50 ಗ್ರಾಮ್ಸ್ 50 ಗ್ರಾಮ್ಸ್ ತೊಗೊಳ್ತಾರೆ. ಎಷ್ಟು 50 ಗ್ರಾಮ್ಗೆ? 50 ಗ್ರಾಮ್ಗೆ 20 ರೂಪಾಯಿ, 20 ರೂಪಾಯಿ. 20 ರೂಪಾಯಿ. ಓಕೆ. ಸೊ ಮನೆಗೂ ಕೂಡ ಪಾರ್ಸಲ್ ತೊಗೊಂಡೋಗ್ತಾರೆ? ಹಾಂ, ಮನೆಗೆ ಜನ ಮನೆಗೆ ಬೆಂಗಳೂರು ಹೋಗೋರು, ಮೈಸೂರು. ಸರ್, ನಾನೊಂದು ವಿಷಯ ಕೇಳ್ಪಟ್ಟೆ. ಇದು 80 ವರ್ಷ ಹಳೇದು ಸ್ವೀಟ್ ಶಾಪ್ ಅಂತ ಹೇಳಿದ್ರಿ. ಸೊ 80 ವರ್ಷ ಅದೇ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದಾರೆ ಜನ, ರೆಗ್ಯುಲರ್ ಆಗಿ ಬರ್ತಾ ಇದಾರೆ. ಎಷ್ಟನೇ ಜನರೇಷನ್ ಸರ್? ನಾನು ಬಂದು 3ನೇ ಜನರೇಷನ್. 3ನೇ ಜನರೇಷನ್. ಸೊ ಇವ್ರು ನಿಮ್ಮ ಮಗ ಸರ್. ಓಕೆ, ನಿಮ್ಮ ಹೆಸರು? ಅಬಿದ್ ಅಂತ. ಅಬಿದ್. ಓಕೆ, 4th ಜನರೇಷನ್. 4ನೇ ಜನರೇಷನ್ ಆದರೂ ಕೂಡ ಅದೇ ಟೇಸ್ಟ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮಗೇನು ಅನ್ಸುತ್ತೆ ಈ ಒಂದು ಸ್ವೀಟ್ ಆ ಒಂದು ಹಳೆ ಅಂದರೆ 4ನೇ ಜನರೇಷನಿಂದ ಮಾಡ್ಕೊಂಡು ಬರ್ತಾ ಇದ್ರು ಇದನ್ನ? ಇದು ಏನಂತ ಹೇಳಿ ಅಂತಂದರೆ, ನಮ್ಮ ತಾತ ಹೇಳಿರೋದು ಮೆಥಡ್ನಲ್ಲೇ ಮಾಡ್ಕೊಂಡು ಬರ್ತಿದ್ವಿ. ಅದೇ ಸೀಕ್ರೆಟ್ ನಮಗೆ. ಓಕೆ, ಅವ್ರು ಏನು ಹೇಳ್ಕೊಟ್ಟಿದ್ದಾರೆ, ಅವರು ನಮ್ಮ ತಾತಲ್ಲಿದ್ದ ನಾವಪ್ಪನಿದ್ದ ನನಗೆ ಅಪ್ಪ ಅಮ್ಮಲ ಹಂಗೆ ಮೇಂಟೈನ್ ಮಾಡಕತ್ತೀವಿ ನಾವು. ಓಕೆ, ಅದ್ರಾಗ ಏನು ಚೇಂಜ್ ಮಾಡಿಲ್ಲ. ಕ್ವಾಲಿಟಿ ಕೂಡ ಅದೇ ಸೇಮ್ ಮಾಡಕತ್ತೀವಿ ನಾವು. ಓಕೆ.
ಸೊ ನೀವು ಇದನ್ನೇ ನೋಡ್ಕೊತಾ ಇದ್ದೀರಾ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ? ಸ್ಟಡಿ ಕೂಡ ಮಾಡಿದ್ದೀನಿ, ಆದರೆ ಮೇನ್ ಬಂದು ಬಿಸ್ನೆಸ್ಗೆ ನೋಡ್ಕೊತಾ ಇದ್ದೀರಾ. ಸೊ ಇದು ಬಿಟ್ಟು ಮುಂದಕ್ಕೆ ಬೇರೆ ಬಿಸ್ನೆಸ್ ಚೇಂಜ್ ಮಾಡ್ತಾ ಇಲ್ಲ ನೀವು? ಬಿಸ್ನೆಸ್ ಬಂದು ಇದೆ, BBA ಓದ್ಕೊಂಡಿದ್ದೀನಿ, ಡಿಗ್ರಿ ಬಂದು. ಟೋಟಲ್ ಇದರ ಕಾನ್ಸಂಟ್ರೇಷನ್ ಎಲ್ಲ ಬಿಸ್ನೆಸ್ ಮೇಲೆ. ಕೇಳಿದ್ರಲ್ಲ ಏನು ಹೇಳಿದ್ರು ಅಂತ, ಇವ್ರು ಬಂದು 4ನೇ ಜನರೇಷನ್, ಇವ್ರು ಬಂದು 3ನೇ ಜನರೇಷನ್. ಅವಾಗಿಂದನೂ ಕೂಡ ಅದೇ ಟೇಸ್ಟ್ನ ಅವರು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಒಂದು ಸ್ವೀಟ್ ಶಾಪ್ ಬೇಸಿಕ್ಲಿ ಅಲ್ಲೊಂದಿದೆ, ಅವ್ರದ್ದು ಮೇನ್ ಒಂದು ಶಾಪ್ ಇದೆ, ಅದು ಎದುರುಗಡೆ ಇಲ್ಲೊಂದಿದೆ. ಸೊ ಏನಕ್ಕೆ ಇದು ಅಂತ ಹೇಳಿದ್ರೆ, ಮೊದಲು ಇಲ್ಲಿದ್ರು ಅವರು, ಇವ್ರ ತಾತ ಇಲ್ಲೇ ನಿಂತ್ಕೊಂಡು ಮಾರ್ತಾ ಇದ್ದಿದ್ದಂತೆ. ಸೊ ಈ ಜಾಗ ಬಿಡಬಾರ್ದು ಅಂತ ಇವತ್ತಿಗೂ ಕೂಡ ಇಲ್ಲೇ ಇದ್ದಾರೆ. ಇವಾಗ ಅವ್ರ ಅಂಗಡಿ ಹತ್ರ ಹೋಗೋಣ. ಸೊ ನಾವಿವಾಗ ಅವ್ರದ್ದು ಇವಾಗಿರೋವಂಥ ಒಂದು ಶಾಪ್ಗೆ ಬಂದಿದ್ದೀವಿ. ಇದೊಂದು ಸ್ಮಾಲ್ ಈಟರಿ ಬೇಸಿಕ್ಲಿ. ಈ ಒಂದು ಶಾಪ್ ಹತ್ರ ನಾವು ಬಂದಿದ್ದೀವಿ. ಇವಾಗ ಇಲ್ಲಿರೋವಂಥದ್ದು ಇವರ ಬ್ರದರ್ ಆ್ಯಕ್ಚುಲಿ. ಇವರು ಸರ್, ನಿಮ್ಮ ಹೆಸರು? ಮೊಹಮ್ಮದ್ ತಾಹಿರ್ ಅಂತ. ಓಕೆ. ಸೊ ನೀವು ಎಷ್ಟು ವರ್ಷದಿಂದ ಇದನ್ನು ನೋಡ್ಕೊತಾ ಇದ್ದೀರಾ ಸರ್? ಇಲ್ಲಿ ಒಂದು ಸುಮಾರು 8 ವರ್ಷ ಆಯಿತು. ನೀವೇ ನೋಡ್ಕೊತಾ ಇದ್ದೀರಾ? ಓಕೆ. ಸೊ ನಿಮಗೂ ಕೂಡ ಸ್ವೀಟ್ ಮಾಡೋಕ್ಕೆ ಬರುತ್ತಾ ಇದು ಖೋವಾ? ಇಲ್ಲ, ನಾವು ಬರೀ ಸೇಲ್ಸ್ ಮಾತ್ರ. ಓಕೆ. ಸೊ ಮಾಡೋದೆಲ್ಲ ಬಂದು ಅವರೇ, ತಮ್ಮ ಅಣ್ಣ. ಓಕೆ ಓಕೆ. ಸೊ ಇಲ್ಲಿದೆ, ಇಲ್ಲೂ ಕೂಡ ನೀವು ನೋಡ್ಬೋದು. ಓಕೆ. ಯಾಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ನೀವು? ಇದು ಒಂದು ನಮ್ಮ ತಾತ ಕೊಟ್ಟಿರೋದು ಸಿಂಬಲ್ ಅಂತ ಹೇಳಿ, ಸಿಂಬಲ್ ಆಫ್ ಖೋವಾ. ಓಕೆ. ಸೊ ಇದನ್ನ ಆ್ಯಕ್ಚುಲಿ ಸಿಂಬಲ್ ಆಫ್ ಖೋವಾ ಅಂತ ಕರೀತಾರೆ. ಅಂದರೆ ಇವರ ಒಂದು ತಾತ ಖೋವಾ ಮಾಡಬೇಕಾದ್ರೆ ಇದರಲ್ಲೇ ಎಲ್ಲ ಮಾಡಿ ಇದರಲ್ಲೇ ಸೇಲ್ ಮಾಡ್ತಾಯಿದ್ರು. ಸೊ ಇವರು ಕೂಡ ಈ ಒಂದು ಸ್ಟೈಲಲ್ಲೇ ಅದನ್ನು ಮಾರ್ತಾ ಇದ್ದಾರೆ. ಸೊ ಇದು ಬೇಸಿಕ್ಲಿ ನೀವೇನು ಹಾಕ್ತೀರಾ ಈ ಒಂದು ಖೋವಾ ಮಾಡಲಿಕ್ಕೆ? ಇದು ಬೇಸಿಕ್ ಫಸ್ಟ್ ಬಂದು ಪ್ಯಾಕೆಟ್ ಹಾಲವೆಲ್ಲ ಅಂಥವೆಲ್ಲ ಯೂಸ್ ಮಾಡೋಂಗಿಲ್ಲ. ಓಕೆ. ಡೈರೆಕ್ಟ್ ಫಾರ್ಮ್ ಇಟ್ಕೊಂಡಿವಿ. ಫಾರ್ಮಿಗೆ ಹೋಗಿ ಅಲ್ಲಿದ್ದ ಒರಿಜಿನಲ್ ಮಿಲ್ಕ್ ಹಾಲು ತಗೊಂಡ್ಬರ್ತೀವಿ. ಕೌ ಹಾಲು ಕೂಡ ಇಲ್ಲ, ಬಫೆಲೋ ಮಿಲ್ಕ್ ಹಾಲು ತಗೊಂಡ್ಬರ್ತೀವಿ. ತಗೊಂಬಂದು ಪ್ಯೂರ್ ಎಮ್ಮೆ ಹಾಲ? ಎಮ್ಮೆ ಹಾಲು. ಓಕೆ. ಓನ್ಲಿ ಎಮ್ಮೆ ಹಾಲು. ಎಮ್ಮೆ ಹಾಲು, ಸಕ್ಕರೆ, ಅದ್ರ ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರ್ ಅಂಥವೆಲ್ಲ ಹಾಕ್ತೀವಿ. ಅದು ಬಿಟ್ಟು ನಮಗೆ ಇದರ ಕಲ್ತಿ ಏನು ಇರೋಂಗಿಲ್ಲ. ಓಕೆ. ಒರಿಜಿನಲ್ ಕ್ವಾಲಿಟಿ. ಸೊ ಸುಮಾರಾಗಿ ಈ ಥರದ್ದು ಲೈಕ್ ನಿಮ್ದು ಎಷ್ಟು ಸೈಕಲ್ ಶಾಪ್ಸ್ ಇದೆ? ಆದರೆ ಎಷ್ಟಿದೆ ಈ ಥರದ್ದು? ನಮ್ಮ ಬ್ರಾಂಚ್ ಬಂದು ಇದು ಒಂದಿದೆ, ಅದೇ ಎದುರುಗಡೆ ಒಂದು ಮ್ಯಾಕ್ಸ್ ಹತ್ರ ಒಂದಿದೆ. ಇನ್ನು ನಮ್ಮ ಕಸನ್ಸ್ ಎಲ್ಲ ನಮ್ಮದೇ, ನಮ್ಮ ರಿಲೇಟಿವ್ಸ್ ಕಸನ್ಸ್ ಅಂತ ಹೇಳಿ ಎಲ್ಲ ಆ ಕಡೆ ಇದೆ ಬಳ್ಳಾರಿಯಾಗ. ಅದು ಒಂದು ಆ ಕಡೆ 7 Inch ಹತ್ರ ಒಂದಿದೆ, ಮತ್ತೆ KB ಹತ್ರ ಒಂದಿದೆ. ಟೋಟಲ್ ಆಗಿ ಒಂದು 8-10 ಇರ್ಬೋದಾ? 8-10 ಇರ್ಬೋದು. 8-10 ಇಲ್ಲ, 1, 2, 3 ಇರ್ಬೋದು, ಒಂದು 6-7 ಇರ್ಬೋದು. 6-7 ಇರ್ಬೋದು. ಓಕೆ. ಸೊ ಮಾಡೋದೆಲ್ಲ ಒಂದು ಕಡೆ, ಬಟ್ ಸೇಲ್ಸ್ ಮಾತ್ರ ಬೇರೆ ಬೇರೆ ಕಡೆ ಮಾಡೋದು. ಅಂದರೆ ನಮ್ಮದು ಫ್ಯಾಮಿಲಿ ಅಂದರೆ ನಾವೇ ಮಾಡ್ಕೊಂತೀವಿ, ಯಾರ್ದವ್ರೆ ಡಿಸ್ಟ್ರಿಬ್ಯೂಷನ್. ಓಕೆ. ಕ್ವಾಲಿಟಿ ಎಲ್ಲ ಕಡೆ ಒಂದೇ ಸೇಮ್ ಇರುತ್ತೆ, ಸೇಮ್ ಕ್ವಾಲಿಟಿ. ಹೇಗಂದರೆ ನಮ್ಮ ಮುತ್ತಾತ ಹೇಳ್ಕೊಟ್ಟಿರೋದು ಇದು ಎಲ್ಲ ಕಡೆ ಸೇಮ್ ಟೇಸ್ಟ್ ಇರುತ್ತೆ. ಓಕೆ. ಸೊ ನಿಮ್ಮ ಲೋಗೋ ಕೂಡ ಸೈಕಲ್ಲೇ ಇದೆ. ಸೈಕಲ್ನು ಕೂಡ ನೀವು ಲೋಗೋನ ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದೀರಾ. ಸೊ ಆಬಿದ್ ಬಳ್ಳಾರಿ ಫೇಮಸ್ ಖೋವಾ ಅಂತ ಇದೆ. ಒರಿಜಿನಲ್ ಪ್ಯೂರ್ ಆ್ಯಂಡ್ ಫ್ರೆಶ್ 100% ವೆಜ್. ಓಕೆ. ಸೊ ಬಲ್ಕ್ ಆರ್ಡರ್ಸ್ ಎಲ್ಲ ಕೂಡ ತೊಗೊಳ್ತೀರಾ ನೀವು? ಬಲ್ಕ್ ಒಂದಿನ ಮುಂಚೆ ಹೇಳಿದರೆ ಕೊಟ್ಬಿಡ್ತೀವಿ. ಓಕೆ. ಸೊ ನಾರ್ಮಲ್ ಆಗಿ ಲೈಕ್ ದಿನಕ್ಕೆ ಎಷ್ಟು kg ನೀವು ಇದನ್ನು ಸೇಲ್ ಮಾಡ್ತೀವಿ? 50 to 60 kg ಹೋಗಿ ಹೋಗುತ್ತಾ ನಾರ್ಮಲ್ ಆಗಿ? ಓಕೆ. ಹಬ್ಬ ಎಲ್ಲ ಇದ್ದಾಗ ನಾವು ಜಾಸ್ತಿ ಹಬ್ಬ ಇದು ಬಂದು ನಮ್ದು ಲಿಮಿಟೆಡ್ ಇರುತ್ತೆ, ಜಾಸ್ತಿ ಇರಂಗಿಲ್ಲ ನಮ್ದು. ಮಾರ್ಕೊಂಡು ಡೈಲಿ ಫ್ರೆಶ್ ಐಟಮ್ ಕೊಡ್ತೀವಿ. ಡೈಲಿ ಫ್ರೆಶ್. ಓಕೆ. ಟೈಮಿಂಗ್ಸ್ ಏನು ನಿಮ್ಮ ಶಾಪ್ ಮತ್ತು ಅಥವಾ ಸೈಕಲ್ಸ್? 10:30 ಮಾರ್ನಿಂಗ್ 10 o'clock ಇಂದ 10 PM ನೈಟ್ 10 o'clock ವರೆಗೂ. ಓಕೆ. 10:30 PM 10:30 ವರೆಗೂ. ಓಕೆ. ಸೊ ರಜಾ ಎಲ್ಲ ಏನೂ ಮಾಡೋದಿಲ್ಲ? ರಜಾ ಏನೂ ಮಾಡೋದಿಲ್ಲ, ಪ್ರತಿದಿನ ಇರುತ್ತೆ? ಪ್ರತಿದಿನ 360. ಓಕೆ. ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ನಂಬರ್ಸ್ ಅಲ್ವಾ? ಓಕೆ ಓಕೆ. ಸೊ ಯಾರೇ ಆಗಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಈ ಒಂದು ಖೋವಾ ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಇಲ್ಲಿದೆ. ಸೊ ನಂಬರಲ್ಲಿ ನೀವು ಕಾಲ್ ಮಾಡಿ ಅವ್ರು ಕೇಳಿದ್ರೆ ಕೊಡ್ತಾರೆ. ಸೊ ಬೇಸಿಕ್ಲಿ ಇದೇನು ಅಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ಇರುವಂಥದ್ದು ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಸ್ವೀಟ್ ಶಾಪ್ ಇದು. ಅಂದರೆ ಖೋವಾ ಮಾತ್ರ ಇವರು, ಅದು ಬಿಟ್ಟು ಖೋವಾ ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ. ಖೋವಾ ಬಿಟ್ಟು ನೀವು ಏನಕ್ಕೆ ಬೇರೆ ಏನೂ ಮಾಡ್ತಾ ಇಲ್ಲ? ಸಿಂಗಲ್ ಐಟಮ್ ಖೋವಾ, ಓನ್ಲಿ ಸಿಂಗಲ್ ಐಟಮ್. ನೀವು ಅದರಲ್ಲೇ ಫೇಮಸ್? ಇದರಲ್ಲೇ ಫೇಮಸ್, ಒಂದೇ ಮೇಂಟೈನ್ ಮಾಡ್ತೀವಿ. ಓಕೆ. ಸೊ ಅವರು ಖೋವಾ ಮಾತ್ರನೇ ಅಂತ ಮಾಡೋದು. ಸೊ ಅದು ಬಿಟ್ಟು ಬೇರೆ ಏನೂ ಸಿಗೋದಿಲ್ಲ. ಸೊ ಯಾರೇ ಆಗಲಿ ಬೇರೆ ಊರಿಂದ ಬರ್ತಿರೋರು ಇಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ, ಖೋವಾ ಟೇಸ್ಟ್ ಮಾಡಿ. 100% ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನಾನು ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ. ಇದ್ರ ಜೊತೆಗೆ ಇದನ್ನು ಮೇಕಿಂಗ್ ಕೂಡ ತೋರಿಸ್ತೀನಿ.
ಸೊ ಇದೆಲ್ಲ ಎಮ್ಮೆ ಹಾಲ್ದು ಇವರು ಡೈರೆಕ್ಟಾಗಿ ಕ್ಯಾನ್ ತರಿಸಿದ್ದಾರೆ ಇಲ್ಲಿಗೆ. ಸೊ ನೋಡ್ಬೋದು ಇಲ್ಲಿ. ಸೊ ಹಾಲು ತುಂಬ ಥಿಕ್ನೆಸ್ ಇದೆ ಆ್ಯಕ್ಚುಲಿ. ಸೊ ನೀವು ನೋಡ್ತಾ ಇದ್ದೀರಾ ಇವಾಗ ಅಬಿದ್ ಅವರು ಇವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಇದು ಪ್ಯೂರ್ ಎಮ್ಮೆ ಹಾಲು. ಏನೇನು ಹಾಕಿದ್ದೀರಾ ಸರ್ ಇವಾಗ ಆಲ್ರೆಡಿ ಇದಕ್ಕೆ? ಇವಾಗ ಜಸ್ಟ್ ಹಾಲು ಹಾಕಿ ಬಾಯ್ಲ್ ಮಾಡ್ತಿದ್ದೀವಿ. ಬರೀ ಹಾಲಾ, ಬೇರೆ ಏನಿಲ್ಲ? ಓಕೆ. ಇನ್ನು ಏನು ಹಾಕಿಲ್ಲ. ಓಕೆ. ಎಷ್ಟೊತ್ತು ಹಾಲು ಹಾಕಿದ್ಮೇಲೆ ಎಷ್ಟೊತ್ತು ಬಾಯ್ಲ್ ಮಾಡ್ತೀರಾ? ಇದು ಟೋಟಲ್ ಕವರ್ ರೆಡಿ ಆಗಕ್ಕೆ 3.5-4 hours. ಸೊ ಇದೆಲ್ಲ ಹೋಗುವಂಥದ್ದಲ್ಲ? ಎಲ್ಲ ಹೋಗಿ. ಓಕೆ. ಸೊ ಎಲ್ಲರದು ಸೇಮ್ ಸ್ಟೈಲಲ್ಲಿ ಇದೆ ಡಬ್ಬಗಳು. ತಾತವರು ಹೇಳ್ಕೊಟ್ಟು ಅದೇ ಅದೇ ಅವ್ರು ಸೈಕಲಾಗಿ ಹೋಗ್ತಿದ್ರು, ಸ್ವಲ್ಪ ಅಪ್ಡೇಟ್ ಆಗಿದ್ವಿ ನಾವು. ಹಾಂ. ಅಂದರೆ ಗಾಡಿ ತೊಗೊಂಡು ಹೋಗ್ತೀವಿ. ಫಸ್ಟ್ ಇಂಥ ಸೈಕಲಲ್ಲಿ ಹೋಗ್ತಿದ್ವಿ. ಓಕೆ. ಚೇಂಜ್ ಮಾಡ್ಕೊಂಡು ಅಪ್ಡೇಟ್ ಆಗಿ ಗಾಡಿಗೆ ಬಂದಿದ್ವಿ. ಓಕೆ. ಸೊ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಇವಾಗ ಸ್ವೀಟ್ನ ಹೊರಗಡೆ ತುಂಬಿಸ್ಕೊಂಡು ಹೋಗ್ತಾರೆ ಅವರು. ಇದು ಸ್ವೀಟ್ ಮಾಡ್ತಿರೋ ಜಾಗ. ಸೊ ಎಂಟ್ರಿ ಈ ಥರ ಇರುತ್ತೆ. ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲೊಂದು ರೆಡಿ ಆಗ್ತಾ ಇದೆ ಆಲ್ರೆಡಿ. ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗ್ಬಿಡುತ್ತಿದ್ದು. ಸೊ ಇದು ಎಷ್ಟೊತ್ತಾಗುತ್ತೆ ಇವಾಗ ಇದು ರೆಡಿಯಾಗಿ? ನೀವು ಅಂದರೆ ದಿನಕ್ಕೆ 2 ಟೈಮ್ ಮಾಡ್ತೀರಾ? 2 ಟೈಮ್ ಮಾಡಿ. ಫಸ್ಟ್ ಇದು ಒಂದು ಟ್ರಿಪ್ ಮಾಡ್ತೀವಿ. ಓಕೆ. ಇದು ಖಾಲಿ ಆಗೋ ಮುಂಚೆ ಬಿಸಿ ಮತ್ತೆ ಇನ್ನೊಂದು ರೆಡಿ ಆಗುತ್ತೆ. ತಣ್ಣಗೆ ಆಗ್ಬಾರ್ದು ಅವು ಅಂತೇಳಿ. ಓಕೆ. ಸೊ ಎಲ್ಲ ಬಿಸಿದೇ ಕೇಳ್ತಾರೆ? ಕೇಳ್ತಾರೆ. ಓಕೆ. ಅದಕ್ಕೆ 2 ಟ್ರಿಪ್ ಮಾಡಿಬಿಡ್ತೀವಿ. ಬೆಳಿಗ್ಗೆ ಒಂದು ಟ್ರಿಪ್ ಮಾಡ್ತೀವಿ, ಮತ್ತೆ ಆದ್ಮೇಲೆ ಆಫ್ಟರ್ನೂನ್ ಒಂದು ಟ್ರಿಪ್. ಓಕೆ. ನೋಡಿ, ನಾನು ಹೇಳಿದೆ ನಿಮಗೆ 1948. ಸಿನ್ಸ್ 1948ಇಂದ ಇವ್ರದ್ದು ಈ ಶಾಪ್ ಇರೋದು ಆ್ಯಕ್ಚುಲಿ. ಖೋವಾ ರೆಡಿಯಾಗಿದೆ. ಸ್ವೀಟ್ ಎಲ್ಲ ಸೂಪರಾಗಿ ರೆಡಿ ಮಾಡಿದ್ದಾರೆ. ಸೊ ಇಲ್ಲಿದೆ ನೋಡ್ಬೋದು ನೀವು. ಸೊ ಟೇಸ್ಟ್ ಮಾಡೋಣ. ನಾನು ಇಷ್ಟೊಂದು ತಿನ್ನಲ್ಲ ಆ್ಯಕ್ಚುಲಿ. ಸೊ ಸ್ವಲ್ಪನೇ ಟೇಸ್ಟ್ ಮಾಡ್ತೀನಿ. ವಾವ್, ಹಾಲನ್ನ ಈ ಥರ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ಲ. ಅದನ್ನು ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ. ನಾನು ಸ್ವೀಟ್ ಕಮ್ಮಿ ತಿನ್ನೋದು, ತುಂಬ ಸೂಪರಾಗಿದೆ, ಕ್ಲಾಸ್ ಆಗಿದೆ. ಆ ಒಂದು ಸ್ಪಾಂಜಿ ಎಫೆಕ್ಟ್ ಥರ ಇದೆ ಇದರಲ್ಲಿ. ಖುಷಿಯಾಗುತ್ತೆ ತಿನ್ನೋಕ್ಕೆ. ಎನಿವೇಸ್, ಸೊ ಯಾರೇ ಆಗಲಿ ಬಳ್ಳಾರಿಗೆ ಬಂದರೆ ಅಬಿದ್ ಅವ್ರ ಶಾಪ್ನ ಮಿಸ್ ಮಾಡ್ಕೋಬೇಡಿ. ಸೈಕಲ್ ಖೋವಾ ಅಂತ ಕೇಳಿ, ಯಾರು ಬೇಕಾದರೂ ಹೇಳ್ತಾರೆ. ಲೊಕೇಶನ್ ನಿಮ್ಗೆ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ಇವಾಗ. ಸೊ ಅಲ್ಲಿ ನೋಡಿಕೊಂಡು ನೀವು ಬರ್ಬೋದು. ಇನ್ನು ಆರ್ಡರ್ಸ್ ಮಾಡಬೇಕು ಅಂತ ಹೇಳಿದ್ರು ಕೂಡ ನೀವು ಫೋನ್ ಮಾಡಿದ್ರೆ ಅವ್ರಿಗೆ ತಂದುಕೊಡ್ತಾರೆ. ಸೊ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ
ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ಸೈಕಲ್ ರೈಡ್ ಕಂಟಿನ್ಯೂ ಆಗುತ್ತೆ. ಸೊ ಮತ್ತೆ ಹೊಸ ವಿಷಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.